ನಮಸ್ಕಾರ ರೀ ಎಲ್ರಿಗೂ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಬಹಳ ಮಸ್ತಾಗಿರುವಂಥ ಬೆಳಗಾವಿ ಕುಂದನ ಹೆಂಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘು ಸಬ್ಸ್ಕ್ರೈಬ್ ಆಗಿರಿ. ಬರ್ರಿ ಬೆಳಗಾವಿ ಕುಂದನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಅದರೊಳಗೆ ಈಗ ಗಟ್ಟಿಯಾಗಿರುವಂಥ ಹಾಲನ್ನ ಹಾಕ್ಕೋಬೇಕು. ಅರ್ಧ ಲೀಟ್ರ್ ಹಾಲನ್ನ ಈಗ ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ. ಬೆಳಗಾವಿ ಕುಂದ ಮಾಡೋದಕ್ಕೆ ಗಟ್ಟಿ ಹಾಲು ಬೇಕಾಗ್ತಾವೆ. ಆದಷ್ಟು ನೀವು ಗಟ್ಟಿ ಹಾಲನ್ನ ತೊಗೋರಿ. ಪ್ಯಾಕೆಟ್ ಹಾಲಾದರೂ ತೊಗೋರಿ, ಇಲ್ಲಾಂದ್ರೆ ಮನೆಯೊಳಗಿರುವಂಥ ಎಮ್ಮೆ ಹಾಲಾದರೂ ತೊಗೋಬೋದು. ಅರ್ಧ ಲೀಟ್ರ್ ಹಾಲೊಳಗೆ ಅರ್ಧದಷ್ಟು ಕಮ್ಮಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಾಲನ್ನು ಹೈ ಫ್ಲೇಮ್ ಒಳಗನ ಹಾಲನ್ನ ನಾವು ಕುದಿಸ್ಕೋಬೇಕು. ಕುದಿಸಿ ಸ್ವಲ್ಪ ಗಟ್ಟಿ ಆಗುವವರೆಗೂ ಇದನ್ನು ನಾವು ಕಾಯಿಸ್ಕೋಬೇಕು ಹಾಲನ್ನು. ಕುಂದ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 45 ನಿಮಿಷ ಟೈಮ್ ಬೇಕಾಗ್ತತಿ. ಅದಕ್ಕೆ ನಾವು ಭಾಳ ಪೇಷನ್ಸಿಂದ ಈ ರೆಸಿಪಿನ ಮಾಡಬೇಕಾಗ್ತತಿ. ಅರ್ಧ ಲೀಟ್ರ್ ಹಾಲೆಲ್ಲ ಕುದ್ದು ಇಷ್ಟು ಗಟ್ಟಿ ಆಗುತ್ತಾನ ನಾವು ಅದನ್ನು ಕೈ ಬಿಡ್ಲಾರ್ದನ ತಿರೋತನ ಇರಬೇಕಾಗ್ತತಿ. ಹಾಲು ಕುದ್ದು ಗಟ್ಟಿ ಆದಮೇಲೆ ಇದರೊಳಗೆ ಈಗ ನಾವು 1 ಕಪ್ಪಷ್ಟು ಕೆನೆ ಮೊಸರನ್ನ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ಕೈ ಬಿಡ್ಲಾರ್ದನ್ನ ನಾವು ತಿರುತ್ತಾನೆ ಇರಬೇಕು. ಕೆನೆ ಮೊಸರನ್ನ ಹಾಕ್ಕೊಳ್ಳೋ ಉಪಯೋಗ ಏನಪ್ಪ ಅಂದ್ರೆ ಇದ್ರೊಳಗೆ ನಾವು ತುಪ್ಪ ಹಾಕೋ ಅವಶ್ಯಕತೆ ಬರಲ್ಲ. ಕೆನೆ ಮೊಸರು ಹಾಕ್ಕೊಂಡಿವಂದ್ರೆ ಅದಕ್ಕೋಸ್ಕರ ನಾವು ಕೆನೆ ಮೊಸರು ಹಾಕ್ಕೊಂಡಷ್ಟು ಚಲೋ. ಕೆನೆ ಮೊಸರು ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಮೊಸರು ಆದ್ರೂ ಹಾಕ್ಕೋಬೋದು. 10 ನಿಮಿಷದವರೆಗೂ ನಾವು ಇದನ್ನು ಕೈ ಬಿಡ್ಲಾರ್ದನೆ ತಿರುತ್ತಾನೆ ಇರಬೇಕಾಗ್ತದೆ ನೋಡ್ರಿ. ಇದರೊಳಗಿರೋ ನೀರು ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಇದರೊಳಗೆ ಈಗ ನಾವು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಕರಗುತನ ನಾವೇನು ಮಾಡಬೇಕು, ಕೈ ಬಿಡಲಾರ್ದ ತಿರುತನ ಇರಬೇಕ್ರಿ. ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಇದಕ್ಕೊಂದು ಮಸ್ತಾಗಿರೋಂಥ ಫ್ಲೇವರ್ ಬೇಕು ನೋಡ್ರಿ. ಅದಕ್ಕೆ ನಾ ಈಗ 2 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಕುದಿಸ್ಕೋಬೇಕ್ರಿ. ಇದರೊಳಗಿರುವಂಥ ನೀರಿನ ಅಂಶ ಏನೈತಿ ಅದು ಕಮ್ಮಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಕುದಿಸ್ಕೋಬೇಕು. ಸ್ಪೂನಿಂದ ಇದನ್ನು ತೆರೋತಾನೆ ಇರಬೇಕಾಗ್ತದೆ ನೋಡ್ರಿ. ಇಷ್ಟು ಗಟ್ಟಿ ಆಗೋರು ನಾವು ಇದನ್ನು ಕುದಿಸ್ಕೋಬೇಕ್ರಿ. ಇವಾಗಿದ ರೆಡಿ ಆಗೈತಿ. ಇದನ್ನು ತೆಗೆದ ಸೈಡಿಗೆ ಇಡೋಣ್ರಿ. ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಈಗ ನಾವು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೇಕ್ರಿ. ಸಕ್ಕರೆ ಹಾಕ್ಕೊಂಡು ಅದನ್ನು ನಾವು ಪೂರ್ತಿಯಾಗಿ ಕರಗಿಸ್ಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಿ ಕ್ಯಾರಮಲೈಸ್ ಆಗಾಕ್ರಿ ಒಂದು 5 ನಿಮಿಷ ಆದರೂ ಟೈಮ್ ಬೇಕಾಗ್ತದೆ ರೀ. ಅಲ್ಲಿವರೆಗೂ ನಾವು ಇದನ್ನು ಕೈ ಬಿಡಲಾರ್ದ ತಿರುವಿ ಈ ರೀತಿಯಾಗಿ ಸಕ್ಕರೆನ ಕರಗಿಸ್ಕೋಬೇಕ್ರಿ. ಸಕ್ಕರೆ ಕರಗಿದಾದ್ಮೇಲೆ ನಾವು ಕುದಿಸಿ ಇಟ್ಕೊಂಡಿದ್ದೀವಿ ನೋಡ್ರಿ. ಅದರೊಳಗೆ ಕ್ಯಾರಮಲೈಸ್ ಮಾಡ್ಕೊಂಡಿರುವಂಥ ಸಕ್ಕರೆನ ಹಾಕ್ಕೋಬೇಕ್ರಿ. ಹಾಕ್ಕೊಂಡಿದ್ದಾದ್ಮೇಲೆ ಅದನ್ನು ನಾವು ಮಸ್ತಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದರೊಳಗಿರುವಂಥ ನೀರಿನ ಅಂಶ ಕಮ್ಮಿ ಆಗುವವರೆಗೂ ನಾವು ಅದನ್ನು ಕುದಿಸ್ಕೋಬೇಕು. ಈಗ ನೋಡ್ಬೋದು ನೀವು ಇದರೊಳಗಿರುವಂಥ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ಮಸ್ತಾಗಿರುವಂಥ ಬೆಳಗಾವಿ ಕುಂದ ರೆಡಿ ಆಗೈತೆ ನೋಡ್ರಿ. ಇಷ್ಟ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಮಸ್ತಾಗಿರುವಂಥ ಬೆಳಗಾವಿ ಕುಂದನ ಮನೆಯೊಳಗನೆ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಇದೇ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಇನ್ನೂ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ, ಲಘು ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.